ಸ್ನೇಹಿತರೆ, ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಗೋಪಿನಾಥಂ ಗ್ರಾಮದಿಂದ ಹೊರಗೆ ಬಂದ್ವಿ. ನಾವೀಗ ಪಾಲಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ಆ ಮೈನ್ ರೋಡಿಗೆ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಗೋಪಿನಾಥಮಿಂದ ಬಂದಿದ್ದು. ಈ ಪ್ರದೇಶದಲ್ಲಿ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ನಿವೃತ್ತ ACP ಅಧಿಕಾರಿಗಳಾದ ಶ್ರೀ ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು ತಮ್ಮ ಹುಲಿಯ ನೆನಪುಗಳು ಪುಸ್ತಕದಲ್ಲಿ ಈ ಒಂದು ಜಾಗದಲ್ಲಿ ರ್ಯಾಂಬೋ ಗೋಪಾಲ್ ಕೃಷ್ಣ ಸರ್ ಅವರು ತಮ್ಮ ಸಿಬ್ಬಂದಿಗಳಿಗೆ ಫೈರಿಂಗ್ ಮಾಡುವಂಥ ಒಂದು ಚಿತ್ರಣವನ್ನು ತೋರಿಸಿದಾರಲ್ಲ, ಇದು ಅದೇ ಜಾಗ. ರ್ಯಾಂಬೋ ಗೋಪಾಲ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರೊಬ್ಬರು ಕರಾಟೆ ಪಟು ಆಗಿದ್ದು, ಅವರು ಪಾಲಾರ್ ಬಾಂಬ್ ಬ್ಲಾಸ್ಟ್ ಆದಂಥ ಒಂದು ಸಮಯದಲ್ಲಿ ಅಲ್ಲಿ ತಮ್ಮ ಒಂದು ಕಾಲಿನ ಒಂದು ಸ್ವಾಧೀನವನ್ನು ಕಳ್ಕೊಂಡು ಅವರು ಬದುಕಿದ್ದೇ ಹೆಚ್ಚು. 22 ಜನ ಪೊಲೀಸ್ ಸಿಬ್ಬಂದಿಗಳು ಏನು ಮೃತಪಡ್ತಾರೆ. ಆವಾಗ ರ್ಯಾಂಬೋ ಗೋಪಾಲ್ ಕೃಷ್ಣ ಸರ್ ಒಬ್ಬರೇ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಹೋಗ್ತಾ ಇರ್ತಾರೆ ವ್ಯಾನ್ನಲ್ಲಿ. ಆವಾಗ ಅವರು ಬದುಕಿ ಬರ್ತಾರೆ. ಈಗ ಕಾಲಿನ ಸ್ವಾಧೀನವನ್ನು ಸಂಪೂರ್ಣವಾಗಿ ಕಳ್ಕೊಂಡು ವೀಲ್ ಚೇರ್ ಮೇಲೆ ಓಡಾಡ್ತಾ ಇರ್ತಾರೆ. ಅವರು ತಮ್ಮ ಸಿಬ್ಬಂದಿಗಳಿಗೆ STF ಕಾರ್ಯಾಚರಣೆ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಒಂದು ಫೈರಿಂಗ್ ಮಾಡುವಂತಹ ಒಂದು ಇದನ್ನು ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು ತೋರಿಸಿರ್ತಾರಲ್ಲ, ತಮ್ಮ ಒಂದು ಹುಲಿಯ ನೆನಪುಗಳು ಪುಸ್ತಕದಲ್ಲಿ ಈ ಒಂದು ಚಿತ್ರಣವನ್ನು ತೋರಿಸಿದ್ದಾರೆ ನೋಡಿ ಸ್ನೇಹಿತರೆ.